ಪೆಟ್ರೋಲ್ ತುಂಬಿಸ್ತಾ ಇದ್ದೀವಿ. ಎರಡು ಗಾಡಿಗಳಿಗೆ ಪೆಟ್ರೋಲ್ ತುಂಬಿಸಿ ಸುಮಾರು ಒಂದು 250 ಕಿಲೋಮೀಟರ್ ಹೋಗೋಣ ಅಂತ ಇವತ್ತು ಪ್ಲ್ಯಾನ್ ಮಾಡಿದ್ದೀವಿ. ದೇವಸ್ಥಾನಕ್ಕೆ ಬಂದಿದ್ದೀವಿ. ಹೋಯ್ತು ಬಟ್ಟೆ ಬಳಸ್ಕೋಬೇಕ್ರಿ, ವಿಭೂತಿ ಬಳಸ್ಕೊಂತವಳು. ಹಾಕ್ಸ್ಕೊ, ಹೆಂಗಂದ್ರೆ ಹಂಗೆ. ಓ ಆಡಬೇಡ. ಅಮಾವಾಸ್ಯೆ ಪೂಜೆ ವೀರಭದ್ರ ಸ್ವಾಮಿಗೆ ಮಹಾತ್ಮ ಪ್ರಭುಗಳ ದೇವಸ್ಥಾನ. ಒಳಗಡೆ ದೇವ್ರ ಪೂಜೆ ನಡೀತಾ ಇದೆ. ಹೋಗ್ಬೋದು. ಅವ್ರ ಅಪ್ಪ ಅಮ್ಮ ಬಂದಿದ್ರು. ಅವ್ರ ಅಪ್ಪ ಅವರನ್ನ ಅಲ್ಲಿ ಪೂಜೆ ಕೊಡಿಸ್ತಾರೆ. ಎಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡಿದ್ದು. ನಮೋ ನಮೈತೆ ಮುಕ್ತ ಗುಚ್ಚ ಸೂತ್ರಂ ಸನ್ಮಾನ್ಯ ಪೂಜ್ಯತೆ ಓಂ ಪೂರ್ವಕ ಉತ್ತರಕ ಸಂಪಯೋ ನಮಃ. ಶುದ್ಧೋದಕೇನ ಸ್ಥಾಪಯಾಮಿ. ಇನ್ನೊಂದು ದೇವಸ್ಥಾನ, ಇಲ್ಲೇ 3-4 ದೇವಸ್ಥಾನ ಇದೆ ಒಂದೇ ಹತ್ರ, ಹಳೇ ದೇವಸ್ಥಾನಗಳು. ಅಭಿಷೇಕ ನಡೀತಾ ಇದೆ. ಭಸ್ಮ ಪರಿಕಲ್ಪಯಾಮಿ, ದೇವಗಂಧಂ ಧಾರಯಾಮಿ, ಅಲಂಕಾರಕ್ಷಂ ಸಮರ್ಪಯಾಮಿ, ನಾನಾವಿಧ ಪರಿಮಳ ಪತ್ರ ಪುಷ್ಪಾన్ని ಸಮರ್ಪಯಾಮಿ. ಹಳ್ಳಿ ಕಡೆ ದೇವಸ್ಥಾನಗಳು ತುಂಬ ಚೆನ್ನಾಗಿರುತ್ತೆ, ಪುಟ್ಟದಾಗಿ ಚೊಕ್ಕದಾಗಿ. ಹೆವಿ ಬಿಸಿಲು. ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ದೇವಸ್ಥಾನ. ಬ್ಯಾಂಗ್ಳೂರಿಂದ ಸುಮಾರು ಒಂದು 80 ಕಿಲೋಮೀಟ್ರ್ ಆಗ್ಬೋದು ಅನಿಸುತ್ತೆ. ವೀರಭದ್ರ ಸ್ವಾಮಿ ದೇವಸ್ಥಾನ. ಅಮಾವಾಸ್ಯೆ ಪೂಜೆಗೆ ಬಂದಿದ್ವಿ. ಇಲ್ಲಿ ಮಹಾತ್ಮ ದೇವಸ್ಥಾನನೂ ಇದೆ ನೋಡಿ. ಬಾಳೆ ಬೆಳೆದಿದ್ದಾರೆ, ಚೆನ್ನಾಗಿ ಎಲ್ಲ ಬೆಳೆಗಳು ಬೆಳೆದಿದ್ದಾರೆ ಇಲ್ಲಿ. ನೋಡಿ, ಓಡಾಡೋ ದಾರಿಯಲ್ಲಿ ನೀರು ಹಳ್ಳ ಹರಿತಿದೆ ನೋಡಿ. ಹರಿಯುವ ಹಳ್ಳ ಅಂದರೆ ಹೀಗಿರುತ್ತೆ. ಜೋಡಿ ಕರು ಎಷ್ಟು ಚೆನ್ನಾಗಿ ಓಡ್ತಿದೆ. ನಮ್ಮ ಗಾಡಿ ಮುಂದೆನೇ ಓಡ್ತಾ ಇದೆ. ಎರಡು ದಾರಿ ಮಾಡಿಕೊಡ್ತಾ ಇದೆ ನಮಗೆ, ಇಲ್ಲೇ ಹೋಗ್ಬೇಕು ಬನ್ನಿ ಬನ್ನಿ ಅಂತ. ಓ ಅವ್ರ ಅಮ್ಮನ ಅದು. ಅಲ್ಲೊಂದು ಕರು ಇದೆ ನೋಡಿ. ನೋಡಿ ನೋಡಿ ಇದೆ. ಹಳ್ಳಿ ದಾರಿಯಲ್ಲಿ ಟೋಡುಡು ತಂಪು ಗಾಳಿಯಲ್ಲಿ. ಒಳ್ಳೆ ಪ್ರಸಾದನೂ ಇತ್ತು. ಎಲ್ಲರೂ ಊಟ ಮಾಡಿಕೊಂಡು ನೋಡಿ, ಬರೋ ಭಕ್ತಾದಿಗಳಿಗೆ ಕಾಡೊಳಗಡೆಯಿಂದ ಈಚೆ ಕಡೆ ಬರ್ತಾರಲ್ವ, ಹಾಗಾಗಿ ಎಲ್ರಿಗೂ ಪ್ರಸಾದ ವ್ಯವಸ್ಥೆ ಕೂಡ ಮಾಡಿರ್ತಾರೆ. ಒಳ್ಳೆ ಪ್ರಸಾದ ಎಲ್ಲ ಆಯಿತು. ಮತ್ತೆ ನಮ್ಮ ಲಾಂಗ್ ಡ್ರೈವ್ ಶುರು.
ಕಾಡಲ್ಲಿ ಜೇನು ಇರುತ್ತಲ್ಲ ಮೋಸ್ಟ್ಲಿ ಜೇನು ಬೇಕು ಅದು. ರಿಪೋರ್ಟರ್ ಹರ್ಷಿತಾ ನ್ಯೂಸ್ ರಿಪೋರ್ಟರ್ ಥರ ಕಾಣಿಸ್ತವ್ರಂತೆ. ನ್ಯೂಸ್ ಮಾಡಕ್ಕೆ ಹೋಗ್ತವ್ರೆ ಕಾಡೊಳಗಡೆ. ಪ್ರಾಣಿಗಳನ್ನ ಇಂಟರ್ವ್ಯೂ ಮಾಡ್ತಾರೆ ಇವತ್ತು. ಕಾಡಿಗೆ ಏನಕ್ಕೆ ಹೋಗ್ತಾ ಇದ್ದೀವಿ ಗೊತ್ತಾ ಗೈಸ್? ಕಾಡಿನಲ್ಲಿ ಸೊಪ್ಪು ಸಿಗುತ್ತದೆ ಅಂತ ಹೇಳಿದ್ದಾರೆ ಯಾರೋ, ಹಾಗಾಗಿ ಆ ಸೊಪ್ಪು ನೋಡ್ಕೊಂಡು ಕಾಡಿಗೆ ಹೋಗ್ತಾ ಇದ್ದೀವಿ ನಾವು. ಸ್ವರ್ಗದ ಬಾಗಿಲು ಓಪನ್ ಆಗೋ ಥರ ಇರುತ್ತೆ. ಸ್ವರ್ಗನೇ ನಮ್ಮನ್ನ ಆಹ್ವಾನ ಮಾಡೋ ಥರ ಇದೆ ಇದು ಎಂಟ್ರೆನ್ಸ್. ನೋಡಿದ್ರ ಡೈರೆಕ್ಟು ಕಾಡು ಒಳಗಡೆನೆ ಹೋಗೋ ಥರ ಸೈಡ್ ಸುರಂಗ ಮಾರ್ಗ ಥರ ಇದೆ ಈ ಕಾಡು. ನೋಡಿ guys, ಈ ಕಾಡು ಹತ್ಕೊಂಡು ಬಂದ್ಮೇಲೆ ಇಡೀ ಊರೇ ಕಾಣಿಸ್ತಿದೆ. ಊರೆಲ್ಲ ಕೆಳಗಡೆ ಕಾಣಿಸ್ತಿದೆ ನೋಡಿ, ಪುಟ್ಟ ಪುಟ್ಟ ಮನೆಗಳ ಥರ ಕಾಣಿಸ್ತಿದೆ. ನಿಮಗೆ ಎಲ್ಲರೂ ತೋರಿಸ್ತಾರೆ, ದೊಡ್ಡ ದೊಡ್ಡ ಮಾಲ್ಗಳಿಗೆಲ್ಲ ತೋರಿಸ್ತಾರೆ. ಬಟ್ ಕಾಡನ್ನ ನಾನು ತೋರಿಸ್ತಾ ಇದ್ದೀನಿ. ಇನ್ನು ಸುಮಾರು ಥರ ತೋರಿಸ್ತಾರೆ, ನಂಗೆ ಗೊತ್ತಿಲ್ಲ. ಬಟ್ ನೋಡಿ ಸುತ್ತಾಕ್ಬಿಡಿ, ನಾವು ಸಪೋರ್ಟ್ ಮಾಡಿ. ಅವಾಗ ಇನ್ನೂ ಒಂದಷ್ಟು ವೀಡಿಯೋ ಊರೆಲ್ಲ ಆರಾಮಾಗಿ ಕಾಣಿಸ್ತಾ ಇದೆ. ಬೆಟ್ಟ ಮೇಲೆ ಒಂದು ದೇವಸ್ಥಾನ ಇದೆ. ಈಗ ನೋಡಿ ಬೆಳಗ್ಗೆ 7:30ಗೆ ಮನೆ ಬಿಟ್ಟಿದ್ದು ನಾವು. ಇವಾಗ ಸೂರ್ಯ ಮುಳುಗೋ ಟೈಮ್ ಆಗಿದೆ, ಇನ್ನು ಮನೆ ಸೇರಿಲ್ಲ. ಈ ಕಾಡುಗಳನ್ನೆಲ್ಲ ನೋಡಿಕೊಂಡು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಇನ್ನು ಸುಮಾರು ಟೈಮ್ ಬೇಕಾಗುತ್ತೆ ಇದು ಮನೆಗೆ ಹೋಗೋಷ್ಟು. ಆಲ್ರೆಡಿ ಸೂರ್ಯ ಮುಳುಗ್ತಾ ಇದ್ದಾನೆ. ಇಲ್ಲೆಲ್ಲೋ ಅವಾಗಲೇ ನೋಡ್ಕೊಂಡು ಹೋದ್ವಿ ನಾವು ಹೋಗ್ಬೇಕಾದ್ರೆ. ಇದು ಕೊನೆ ಹಳ್ಳಿ ಅಂತೆ. ಎಮ್ಮೆಗಳು ಸ್ನಾನ ಮಾಡ್ತಿದ್ವು ಇಲ್ಲಿ ಯಾವಾಗಲೇ. ಕಾಡುಗಳನ್ನ ದಾಟ್ಕೊಂಡು ಇವಾಗ ನಾಡಿಗೆ ಬರಬೇಕು, ಬೆಂಗಳೂರು. ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಭಗವಂತನ ದರ್ಶನ ಮಾಡಿಕೊಂಡು ಹರ್ಷಿನೂ ಬರ್ತಿದ್ದಾರೆ ದರ್ಶನಕ್ಕೆ. ಕಾಡೊಳಗಡೆ ನೋಡಿ, ನನ್ನ ಹಿಂದೆಗಡೆ ಇಷ್ಟು ದೊಡ್ಡ ಕಾಡಿದೆ. ಮಮ್ಮಿ ಅದಲ್ಲ ಹಿಂದೆ ಗುದ್ರೆ ಮಮ್ಮಿ ನಡೀತಾರೆ. ಏನಕ್ಕೆ? ಜೈ ಆಂಜನೇಯ, ಜೈ ಬಜರಂಗ ಬಲಿ. ಭಗವಂತನ ದರ್ಶನ ಮಾಡ್ಕೊಂಡು ಮನೆ ಕಡೆ ಸೀದಾ. ಬೊಟ್ಟಿ ಕೊಡ್ರಿ ಫಸ್ಟ್ ಕಟ್ತಿ. ಹಾ, ಇಲ್ಲ ಬೇಡ. ಇಲ್ಲಿ ದೇವಸ್ಥಾನದ ಪೂಜಾರಿ, ಹಂಗಾಗಿ ನಾನೇ ಇದು ತಗೋಬೇಕಾಗಿತ್ತು, ಅದಕ್ಕೆ ಬೊಟ್ಟಿಕ್ತೀನಿ ಅಂತ ಹೇಳ್ಬಿಟ್ಟು ಅವರೇ ಕೈ ಬೇಡ್ಕೊಂತವ್ರೆ. ಆರೆಂಜ್ ಇಲ್ಲ ಬಿಡ್ಕಾರ್ಸಿ. ಕಾಡೊಳಗಡೆ ಒಂದು ದೇವಸ್ಥಾನ, ನೀನ್ ಯಾವ್ದಾದ್ರು ಕಲರ್ ಪುಟ್ಟ ದೇವಸ್ಥಾನ. ಎಲ್ಲ ಕಡೆ ಕಾಡು ಕಾಡು ಕಾಡು. ದೇವ್ರದ್ದು ಎಲ್ಲ ಅನ್ನದಾರೆ ಬೊಟ್ಟಿ ಕೊಡಬೇಕು. ಇಲ್ಲಿ ನೀನು ಅಫಿಷಿಯಲ್ ಇಲ್ಲಪ್ಪ, ದೇವ್ರ ಬೊಟ್ಟಿ ಕೊಡಲ್ಲ. ನೀನು ಯಾಕೆ ಕರೆಕ್ಟ್ ಅಂತ ನನ್ಗೆ ಗೊತ್ತು. ಇಂಥ ಘಟ್ಟಾರಣ್ಯ ಸಂಜೆ ಟೈಮು, ಮನೆಗೆ ಹೋಗೋಷ್ಟ್ರಲ್ಲಿ ರಾತ್ರಿ ಆಗುತ್ತೆ. ಇಂಥ ಘಟ್ಟಾರಣ್ಯಕ್ಕೆ ಬಂದಿದ್ವಿ ಇವತ್ತು. ಒಳ್ಳೆ ಒಂಡ್ರೆ ಪಿಕ್ನಿಕ್ ಥರ ಆಯಿತು, ಚೆನ್ನಾಗಿ ಅನ್ನಿಸ್ತು. ಮತ್ತು ಮನೆಗೆ ಹೋಗಿ ಇದನ್ನೆಲ್ಲ ಮೆಮೊರಿ ಹಾಕ್ಕೊಬೇಕು ಮನಸ್ಸಲ್ಲಿ. ಇಷ್ಟು ಮೇಲ್ಗಡೆ ಹೋಗಿದ್ವಿ ಇವಾಗ ನೋಡಿ, ಅದು ಎಷ್ಟು ಡೌನಲ್ಲಿದೆ ಅಲ್ವಾ ಊರೆಲ್ಲ, ಇಷ್ಟು ಅಪ್ಪಲ್ಲಿ ಹೋಗಿದ್ವಿ. ನಾವಿವಾಗ ರೋಡಲ್ಲಿ ಮೇಲ್ಗಡೆ ಇದ್ದೀವಿ. ಸಿಕ್ಕಾಪಟ್ಟೆ ಡೌನಲ್ಲಿದೆ.
ಬೆಳಗ್ಗೆಯಿಂದ ಸೂರ್ಯೋದಯ ಮತ್ತು ಸೂರ್ಯಾಸ್ತಮ ಎರಡನ್ನೂ ಒಂದೇ ದಿನ ನೋಡಿದ್ದೀವಿ. ಖುಷಿ ಆಗ್ತಿದೆ ನಮಗಂತೂ ತುಂಬ ಇವತ್ತಿನ ದಿನ ಸೂಪರ್ ಆಗಿತ್ತು, ಚೆನ್ನಾಗಿ ಅನ್ನಿಸ್ತು. ಯಾವಾಗಲೂ ಹೀಗೆಲ್ಲ ಕಾಡು ಅಂತ ಅಂದ್ಕೊಂಡ್ವಿ, ಇದೊಂದು ಕಾಡು ಕ್ರಾಸ್ ಮಾಡ್ತಾ ಇದ್ದೀವಿ. ಇದೊಂದು ಬೇರೆ ಕಾಡು, ಇನ್ನೂ ಒಂದು ಕಾಡಿದೆಯಂತೆ ಮುಂದೆ. ಟೋಟಲ್ 5 ಕಾಡು ಇವತ್ತು ನಾವು ಲಾಂಗ್ ಡ್ರೈವ್ ಅಂತ ಬಂದಿದ್ದದು. 5 ಕಾಡುಗಳ ದರ್ಶನ ಆಗ್ತಾ ಇದೆ ನಮಗೆ. ಈ ಗಾಡಿ ಫಸ್ಟಾ ಅಂತ ಇಬ್ರು ಒಳ್ಳೆ ಪೈಪೋಟಿ ಮಾಡ್ತಾ ಇದ್ದಾರೆ. ಮೇಡಮ್ ಹರ್ಷಿತಾ ಅವರು ಗಾಡಿ ಓಡಿಸ್ತಾ ಇದ್ದಾರೆ. ಮೇಡಮ್ ಹರ್ಷಿತಾ ಡ್ರೈವಿಂಗು. ಐದನೇ ಕಾಡು ಅಂತ ಹೇಳಿದ್ನಲ್ಲ, ಇದೆ 5ನೇ ಕಾಡು. ಏನು ಕಾಣಿಸ್ತಾ ಇಲ್ಲ, ಕತ್ಲು ಸದ್ಯ ಮನೆಗೆ ಹೋದ್ರೆ ಸಾಕು. ಸಿರೆ ಗಾಯ್ಸ್, ಭಯ ಆಗ್ತಾ ಇದೆ ತುಂಬ. ಜೀವವೇ ಅಂತ ಹೇಗೋ ಬಂದು ಊರು ಸೇರಿದ್ವಿ. ನಿಜವಾಗ್ಲೂ ಹ್ಯಾಟ್ಸಪ್ ಈ ವಿಡಿಯೋ ಮಾಡೋರಿಗೆ, ವ್ಲಾಗರ್ಸ್ಗೆ, ಹಾಗೆ ಪ್ರಮೋಷನ್ ವಿಡಿಯೋ ಮಾಡೋರಿಗೆ ಎಷ್ಟು ಕಷ್ಟ ಇದೆ ಇವತ್ತು ಅನ್ನೋದು ಗೊತ್ತಾಯಿತು ನನಗೆ. ಬೆಳಗ್ಗೆಯಿಂದ ನಿಜವಾಗ್ಲೂ ಆ ಕಾಡು ಸುತ್ತಿದ್ದಿರಲಿ, ರಾತ್ರಿ ಆಗ್ತಾ ತುಂಬ ಭಯ ಆಗ್ಬಿಟ್ಟಿತ್ತು. ವೀಡಿಯೋಸ್ ಮಾಡೋರ್ಗಂತೂ, ವ್ಲಾಗರ್ಸ್ಗಂತೂ ನಿಜವಾಗ್ಲೂ ಸಿಕ್ಕಾಬಡೆ ನನ್ನ ಕಡೆಯಿಂದ ಅವ್ರಿಗೆ ಕೋಟಿ ನಮನಗಳು. ಹಾಗೂ ಹೀಗೂ ಮನೆಗೆ ಬಂದು ತಲುಪಿದ್ವಿ. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡಿ ಹೀಗೆ ನಮ್ಮನ್ನು. ಥ್ಯಾಂಕ್ ಯು. ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ ಇವತ್ತಿನ ದಿನ. ಥ್ಯಾಂಕ್ ಯು ಸೋ ಮಚ್.